ಅಪ್ಪು ಅಂದ ಕೂಡಲೇ ಎಲ್ಲರ ಮುಖದಲ್ಲೂ ಒಂದು ನಗು ಮೂಡುತ್ತೆ. ಪುಟ್ಟ ಮಗುವಿನಿಂದ ಹಿಡಿದು ಹಣ್ಣು ಮುದುಕಿಯರವರೆಗೂ ಅಪ್ಪು ಅಂದ್ರೆ ಇಷ್ಟ. ಇದಕ್ಕೆ ಕಾರಣ ಅವರ ವ್ಯಕ್ತಿತ್ವ. ಮನುಷ್ಯರಾಗಿ ಹುಟ್ಟಿ ದೇವರಾಗಿ ಹೋಗ್ತಾರೆ ಅನ್ನುವುದಕ್ಕೆ ಅಪ್ಪು ಜೀವಂತ ಸಾಕ್ಷಿ. ಎಲ್ಲಾ ಸ್ಟಾರ್ ನಟರಿಗೂ ನಟಿಯರಿಗೂ ಕೂಡ ಅಪ್ಪು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಜೊತೆಗೆ ರಾಜ್ಕುಮಾರ್ ಜೇಮ್ಸ್ ಸಿನಿಮಾದಲ್ಲಿ ನಟಿಸಿದ ನಟಿ ಪ್ರಿಯಾ ಆನಂದ್ ಅವರು ಒಂದು ತಮಿಳು ಸಿನಿಮಾದ ಪ್ರಮೋಷನ್ ವೇಳೆ ಆಂಕರ್ ಒಬ್ಬರು ನಿಮಗೆ ನೆಚ್ಚಿನ ವ್ಯಕ್ತಿ ಯಾರು ಎಂದು ಕೇಳಿದ್ದಾರೆ. ಆಗ ತಟ್ ಅಂತ ಆಕೆ ಹಿಂದೆ ಮುಂದೆ ನೋಡದೆ, ನಾನು ನನ್ನ ಜೀವನದಲ್ಲಿ ಭೇಟಿ ಮಾಡಿರುವ ಮೋಸ್ಟ್ ಫೇವರಿಟ್ ವ್ಯಕ್ತಿ ಅಂದ್ರೆ ಕನ್ನಡದಲ್ಲಿ ಒಬ್ರು ಆಕ್ಟರ್ ಇದ್ದಾರೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನನ್ನ ಫೇವರಿಟ್ ವ್ಯಕ್ತಿ. ರಾಜ್ಕುಮಾರ್ ಸಿನಿಮಾದ ಮೂಲಕ ನಾನು ಲಾಂಚ್ ಆಗಿದ್ದು, ಆ ಚಿತ್ರಕ್ಕೆ ಅವರೇ ನಾಯಕ. ಅವರು ನನ್ನನ್ನ ಕರೆಸಿ ನಟಿಸಿದ್ದಕ್ಕೆ ನಾನು ನಾಯಕಿಯಾಗಿದ್ದು. ನನಗೆ ಅಪ್ಪು ತುಂಬಾನೇ ಕ್ಲೋಸ್. ಯಾಕಂದ್ರೆ ಒಟ್ಟಿಗೆ 2 ಸಿನಿಮಾಗಳಲ್ಲಿ ನಟಿಸಿದ್ದೀವಿ. ಅವರೊಟ್ಟಿಗೆ ಹೆಚ್ಚಿನ ಸಮಯ ಕಳೆಯಲು ಅವಕಾಶ ಸಿಕ್ಕಿತು. ಯಾಕಂದ್ರೆ ಒಂದೊಂದು ಸಿನಿಮಾನು ಒಂದೊಂದು ವರ್ಷ ತೆಗೆದುಕೊಂಡಿತು. ಅವರು ಎಂದಿಗೂ ಕೂಡ ಪುನೀತ್ ಆಗಿರಲಿಲ್ಲ. ಅವರು ಯಾವತ್ತಿಗೂ ಅಪ್ಪುನೇ ಎಂದು ಪ್ರಿಯಾ ಆನಂದ್ ಅಪ್ಪು ಬಗ್ಗೆ ಹೇಳಿದ್ದರು. ಅಪ್ಪು ಸುಮಾರು 4 ದಶಕಗಳಿಂದಲೂ ಕನ್ನಡ ಸಿನಿಮಾ ರಂಗದಲ್ಲಿ ನಟಿಸಿದ್ದಾರೆ. ಬಾಲನಟನಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಅಪ್ಪು ಅವರು ಬಾಲನಟನಾಗಿ ಸುಮಾರು 14 ಸಿನಿಮಾಗಳಲ್ಲಿ ಹಾಗೂ ನಾಯಕನಾಗಿ 43ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮನವರ ಮಗನಾಗಿ 1975 ಮಾರ್ಚ್ 17ರಂದು ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಜನಿಸುತ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಿರುವಾಗ ತುಂಬಾ ಕಪ್ಪಾಗಿರುತ್ತಾರೆ. ಆಗ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಅಮ್ಮನ ಬಳಿ, ಅಮ್ಮ ನಾನು ಯಾಕೆ ಕಪ್ಪಾಗಿದ್ದೇನೆ ಎಂದು ಕೇಳ್ತಾರಂತೆ. ದೇವರು ಕಪ್ಪಾಗೆ ಇರುವುದು, ನೀನು ದೇವ್ರು, ಅದಕ್ಕೆ ಕಪ್ಪಾಗಿದ್ದೀಯಾ ಎಂದು ಹೇಳಿದ್ದರಂತೆ. ಪಾರ್ವತಮ್ಮನವರ ಮಾತು 100ಕ್ಕೆ 100 ಸತ್ಯವಾಗಿತ್ತು ಎಂದ್ರೆ ತಪ್ಪಾಗೊಲ್ಲ. ಪುನೀತ್ ರಾಜ್ಕುಮಾರ್ ಅವರು ಮೈಸೂರಿನ ಶಕ್ತಿಧಾಮ ಆಶ್ರಮದ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗುತ್ತಾರೆ. ಹೆಣ್ಣು ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ, ಗೋಶಾಲೆ, ಬಡವರಿಗೆ ಸಹಾಯವನ್ನ ಮಾಡುತ್ತಾ ಸಾಕಷ್ಟು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದರು. ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಬ್ಬ ನಟ ತೀರಿಕೊಂಡಾಗ ಅವರಿಗೆ ಗೌರವ ನಮನ ಸಲ್ಲಿಸುವ ಕಾರ್ಯಕ್ರಮ ಮಾಡಿದ್ದು ಇದೇ ಮೊದಲು ಅನಿಸುತ್ತೆ. ಆ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಂದ ಸಹಾಯ ಪಡೆದಂತಹ ವ್ಯಕ್ತಿಗಳು ತಮಗೆ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿಯಲ್ಲಿ ಸಹಾಯ ಮಾಡಿದರು ಎಂದು ಹಂಚಿಕೊಳ್ತಾರೆ. ಅವರಲ್ಲಿ ಒಬ್ರು ಹೇಳ್ತಾರೆ, ನಾನು ಪುನೀತ್ ರಾಜ್ಕುಮಾರ್ ಅವರ ಬಳಿ ಹೋಗಿ, ಅಣ್ಣ ನನಗೆ ಮನೆಯಲ್ಲಿ ಕಷ್ಟ ಇದೆ, ನನಗೆ ಸಹಾಯ ಮಾಡುತ್ತೀರಾ ಎಂದು ಕೇಳಿದಾಗ ತಕ್ಷಣವೇ ಪುನೀತ್ ರಾಜ್ಕುಮಾರ್ ಅವರು ಎದುರಿಗಿದ್ದ ಕ್ಯಾಮರಾವನ್ನ ಆಫ್ ಮಾಡಲು ಹೇಳಿ ಪಕ್ಕಕ್ಕೆ ನನ್ನನ್ನ ಕರೆದುಕೊಂಡು ಹೋಗಿ ಸಮಸ್ಯೆ ಏನೆಂದು ಕೇಳಿ ನನಗೆ ಸಹಾಯ ಮಾಡಿದ್ದರು ಎಂದು ಅಳುತ್ತಾ ಹೇಳಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಅದೇ ಕಾರ್ಯಕ್ರಮದಲ್ಲಿ ತೆಲುಗು ಸಿನಿಮಾದ ಡೈರೆಕ್ಟರ್ ಒಬ್ಬರು, ನಮಗೆ ಯಾವ್ದಾದ್ರೂ ಒಂದು ಸಿನಿಮಾದ ಪ್ರಮೋಷನ್ ಬೇಕೆಂದರೆ ಒಬ್ಬ ವ್ಯಕ್ತಿ ಚಿಕ್ಕ ಸಿನಿಮಾವಾದ್ರೂ ಸಪೋರ್ಟ್ ಮಾಡುತ್ತಾರೆ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಮಾತ್ರ. ಅಷ್ಟು ಸರಳ ವ್ಯಕ್ತಿ ಪುನೀತ್ ರಾಜ್ಕುಮಾರ್. ಹಾಗೂ ಯುವ ಪ್ರತಿಭೆಗಳಿಗೆ ಸಾಕಷ್ಟು ಅವಕಾಶಗಳನ್ನ ಕೊಡುತ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ನಟಿಸಿದ ಬೆಟ್ಟದ ಹೂವು ಸಿನಿಮಾ 1984ರಲ್ಲಿ ತೆರೆ ಕಂಡಿತು. ಈ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆಯುತ್ತೆ. ಅಷ್ಟೇ ಅಲ್ಲ, ಬಾಲನಟನಾಗಿ ನಟಿಸಿದ ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳು ಚಿತ್ರದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಲಭಿಸುತ್ತದೆ. ಅಪ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ 2ನೇ ಇನ್ನಿಂಗ್ ಶುರು ಮಾಡುತ್ತಾರೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುತ್ತದೆ. ನಂತರ ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ನಮ್ಮ ಬಸವ, ಅಣ್ಣ ಬಾಂಡ್, ಅಜಯ್, ಜೇಮ್ಸ್ ಸೇರಿದಂತೆ ಸುಮಾರು 43ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸುತ್ತಾರೆ. 1999ರಲ್ಲಿ ಚಿಕ್ಕಮಗಳೂರು ಮೂಲದ ಅಶ್ವಿನಿ ಅವರನ್ನ ಕೈ ಹಿಡಿಯುತ್ತಾರೆ. ಹಾಗೂ ಈ ಇಬ್ಬರು ದಂಪತಿಗೆ ಧೃತಿ ಮತ್ತು ವಂದಿತಾ ಎನ್ನುವ 2 ಪುತ್ರಿಯರಿದ್ದಾರೆ. ಒಳ್ಳೆಯವರು ಭೂಮಿಯಿಂದ ಬೇಗ ಹೋಗುತ್ತಾರೆ ಎನ್ನುವುದಕ್ಕೆ ಪುನೀತ್ ರಾಜ್ಕುಮಾರ್ ಸಾಕ್ಷಿ ಅನಿಸುತ್ತೆ. ಅಕ್ಟೋಬರ್ 28, 2021ರಂದು ರಾತ್ರಿ ಗಣೇಶ್, ಗುರುಕಿರಣ್ ಸೇರಿ ಹಲವಾರು ನಟರೊಂದಿಗೆ ಒಂದು ಪಾರ್ಟಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪಾಲ್ಗೊಂಡಿದ್ದರು. ಆ ಸಮಯದಲ್ಲಿ ಚಿಕ್ಕದಾಗಿ ಎದೆನೋವು ಕಾಣಿಸಿಕೊಂಡಿತ್ತು. ನೀರನ್ನ ಕೂಡ ಕೇಳಿ ಕುಡಿದಿದ್ದರಂತೆ.
ಮರುದಿನ ಬೆಳಿಗ್ಗೆ ಅಂದ್ರೆ ಅಕ್ಟೋಬರ್ 29ರಂದು ಎಂದಿನಂತೆ ಬೆಳಿಗ್ಗೆ ಜಿಮ್ಗೆ ಹೋಗಿದ್ದರು. ಜಿಮ್ ಮಾಡುವಾಗ ಲಘು ಹೃದಯಾಘಾತವಾಗಿ ಕುಸಿದು ಬೀಳುತ್ತಾರೆ. ಅಪ್ಪು ಅವರನ್ನ ಹತ್ತಿರದ ರಮಣಿಶ್ರೀ ಆಸ್ಪತ್ರೆಗೆ ದಾಖಲಿಸಲಾಗುತ್ತದೆ. ತುರ್ತು ಚಿಕಿತ್ಸೆಯ ನಂತರ ಪುನೀತ್ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ಐಸಿಯು ಘಟಕಕ್ಕೆ ದಾಖಲಿಸಲಾಗುತ್ತದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾರು 11:45ರ ಹೊತ್ತಿಗೆ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ವಿಧಿವಶರಾಗುತ್ತಾರೆ. ಆ ದಿನದ ನೆನಪು ಯಾರಿಗೂ ಕೂಡ ಮರೆಯಲು ಸಾಧ್ಯವೇ ಇಲ್ಲ. ಕಂಠೀರವ ಸ್ಟೇಡಿಯಂನ ಸುತ್ತ ಜನಸಾಗರ. ಅಪ್ಪುವಿನ ಪಾರ್ಥಿವ ಶರೀರವನ್ನ ನೋಡಲು ಹೋಗುತ್ತಿರುವವರು ದೇವಸ್ಥಾನದ ಒಳಗೆ ಹೋಗುತ್ತಿದ್ದೇವೆ ಎನ್ನುವ ಹಾಗೆ ಚಪ್ಪಲಿಗಳನ್ನ ಹೊರಗೆ ಇಟ್ಟು ಎಲ್ಲರೂ ಒಳಗೆ ಹೋಗುತ್ತಿದ್ದರು. ಇದನ್ನ ನೋಡಿದರೆ ಗೊತ್ತಾಗುವುದಿಲ್ಲವೇ ಅಪ್ಪು ಎಂತ ಧೀಮಂತ ವ್ಯಕ್ತಿ ಎಂದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಗಾಂಧೀಜಿಯವರು ತೀರಿಕೊಂಡಾಗ ಇದೇ ರೀತಿ ಜನಸಾಗರವೇ ಹರಿದಿತ್ತಂತೆ. ಈ ರೀತಿ ಒಬ್ಬ ವ್ಯಕ್ತಿ ವಿಧಿವಶರಾದಾಗ ಇಷ್ಟೊಂದು ಜನರು ಸೇರಿದ್ದು ಇದು 2ನೇ ಬಾರಿ. ಅದು ನಮ್ಮ ಅಪ್ಪುವಿಗಾಗಿ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಎಂದು ಅವರೇ ಹೇಳಿದ್ದಾರಲ್ಲವೇ. ಅಪ್ಪು ಎಂದಿಗೂ ಕೂಡ ನಮ್ಮ ಹೃದಯದಲ್ಲಿ ಅಜರಾಮರ.